ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಲೈವ್ ಬರಬೇಕು, ನಿಮ್ಮ ಜೊತೆ ಎಲ್ಲ ಮಾತಾಡಬೇಕು ಇವತ್ತು ಅಂತ ಅಂದ್ಕೊಂಡೆ. ಬಟ್ ಯಾಕೋ ನನ್ನ ವಿಡಿಯೋದಲ್ಲಿ, ನನ್ನ ಚಾನಲಲ್ಲಿ ಲೈವ್ ಅಪ್ಡೇಟ್ ತೋರಿಸ್ತಲ್ಲ, ಲೈವ್ ಆಪ್ಷನ್ನೇ ತೋರಿಸ್ತಲ್ಲ. ಮೇ ಬಿ ಅದು ನಾನು ಯೂಸೇ ಮಾಡಿಲ್ವಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ. ಈ ಒಂದು ಏನಿದೆ ವಿಡಿಯೋ, ಇವತ್ತಿನ ದಿನಾನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತೇಳಿ ನಾನು ಲೈವ್ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಇವಾಗಲೇ ಮಾತಾಡ್ಬಿಟ್ಟು ನಿಮ್ಮ ಜೊತೆ ಅಪ್ಲೋಡ್ ಮಾಡೋಣ ಅಂಥೇಳಿ ಮಾಡ್ತಾ ಇರೋವಂಥದ್ದು. ಇವತ್ತಿನ ದಿನವೇ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂಥೇಳಿ. ಸೊ ಇದಕ್ಕಿಂತ ಮೊದಲು ಮಾಡಿರೋ ವಿಡಿಯೋ ತುಂಬಾ ಇದೆ, ಅದನ್ನು ನಾನು ಮುಂದೆ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ಬಂದುಬಿಟ್ಟು ನನ್ನ ಬರ್ಡೇ. ಹ್ಯಾಪಿ ಬರ್ತ್ಡೇ ಮಮ್ಮಿ. ಹ್ಯಾಪಿ ಬರ್ತ್ಡೇ ಮಮ್ಮಿ. ಸೊ ನನ್ನ ಬರ್ತ್ಡೇ ದಿನವೇ ಈ ಒಂದು ನನ್ನ ಚಾನಲ್ ಬಗ್ಗೆ ಅಪ್ಡೇಟನ್ನು ನಿಮ್ಮ ಜೊತೆ ಹೇಳಬೇಕು ಅಂಥೇಳಿ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಆಲ್ಮೋಸ್ಟ್ 1 ಮಂತ್ ಬಿಫೋರೇ ನಾನು ಇದನ್ನು ಡಿಸೈಡ್ ಮಾಡಿದ್ದಂಥದ್ದು. ನಾನು ಚಾನಲ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 5 ಇಯರ್ಸ್ ಆಗಿದೆ. ಏಪ್ರಿಲ್ 15th ಏನೋ ಬಂದರೆ 5 ಇಯರ್ಸ್ ಕಂಪ್ಲೀಟ್ ಆಯಿತು. ಸೊ ಆ ಟೈಮಲ್ಲಿ ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ಏನು ಹೆಸರಿಡಲಿ ಅಂತ ಒಂದು 2-3 ಹೆಸರು ಇಟ್ಟೆ. ಬಟ್ ಏನಂದರೆ ಅದು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಿದ್ದರಿಂದ ನನಗೆ ಯಾವುದೂ ಆ ನೇಮು ನನಗೆ ತೊಗೊಳ್ಳಿಲ್ಲ ಸಜೆಸ್ಟಿಗೆ. ಸೊ ಹಂಗಾಗಿ ಹೋಗ್ಲಿ ಫೈನಲ್ ಆಗಿ ಉಷಾಸ್ ಚಾಟ್ ಕಾರ್ನರ್ ಅಂತ ಹೇಳ್ಬಿಟ್ಟು ಇಡೋಣ ಅಂಥೇಳಿ ಅಂದ್ಕೊಂಡು ಇಟ್ಟಿದಂಥದ್ದು. ಉಷಾಸ್ ಚಾಟ್ ಕಾರ್ನರ್ ಮೀನ್ಸ್ ಏನಂದರೆ, ಚಾಟ್ ಅಂದರೆ ಮಾತಾಡೋದು, ಅಂದರೆ ನನ್ನ ಜೊತೆ ಮಾತುಕತೆ, ಆ ಥರ ನನ್ನ ಚಾನಲಲ್ಲಿ ಮಾತುಕತೆ ಅಂತೇಳಿ ನಾನು ಆ ಒಂದು ಥಾಟ್ ಇಟ್ಕೊಂಡು ಉಷಾಸ್ ಚಾಟ್ ಕಾರ್ನರ್ ಅಂತೇಳಿ ಇಟ್ಟೆ. ಅದು ನೋಡಿದ್ರೆ ಹೋಗ್ತಾ ನನ್ನ ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಎಲ್ಲರೂ ಹೋದಾಗ ನಂದು ಯೂಟ್ಯೂಬ್ ಚಾನಲ್ ಇದೆ ಈ ಥರ ಉಷಾಸ್ ಚಾಟ್ ಕಾರ್ನರ್ ಅಂತ ಹೇಳಿದ್ರೆ, ಮತ್ತು ನನ್ನ ಮಗುಗೂ ಕೂಡ ಅದು ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ವಪ್ಪು. ಇಲ್ಲಿ ನೋಡ್ಕೊಂಡು ಟಿ ವಿ ಆಮೇಲೆ ನೋಡುವಂತೆ. ಸೊ ಏನಂತ ಹೇಳಿದ್ರೆ, ಚಾಟ್ ಕಾರ್ನರ್ ಅಂತ ಹೇಳಿದ್ರೆ ನಾನು ಚಾಟ್ ಮಾಡ್ತೀನಾ ಅನ್ನೋ ಥರ. ಸೊ ತುಂಬ ಜನ ಇವ್ನ ಫ್ರೆಂಡ್ಸ್ಗಳು ಕೇಳಿದ್ದಾರೆ, ನನ್ನ ಫ್ರೆಂಡ್ಸ್ಗಳು ಕೇಳಿದ್ದಾರೆ, ಏನು ಚಾಟ್ ಮಾಡ್ತೀಯಾ ಅಂದರೆ, ಚಾಟ್ ಮೀನ್ಸ್ ತಿನ್ನೋದು, ಮಸಾಲೆ ಪುರಿ, ಪಾನಿಪುರಿ ಆ ಥರ ಚಾಟ್ ಮಾಡ್ತೀನಿ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಎಲ್ಲರೂ ಆಲ್ಮೋಸ್ಟು. ಸೊ ಹಂಗಾಗಿ ಅವತ್ತಿಂದ ಥಿಂಕ್ ಮಾಡ್ತಾಯಿದ್ದೆ ಏನಾದರೂ ಮಾಡಿ ನನ್ನ ಚಾನಲ್ ನೇಮ್ನ ಚೇಂಜ್ ಮಾಡೋಣ ಅಂತ. ಸೊ ಫೈನಲಿ ನನ್ನ ಚಾನಲ್ ನೇಮ್ನ ಚೇಂಜ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ, ಅದು ಕೂಡ ನನ್ನ ಬರ್ಡೇ ದಿನ. ಸೊ ತುಂಬ ಬೆಳಗ್ಗೆಯಿಂದ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್, ನನ್ನ ಹಸ್ಬೆಂಡ್, ನನ್ನ ಮಗ ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಬರೀ ನನ್ನ ಏನು ಹೇಳ್ತಾರೆ, ಫ್ಯಾಷನ್ ಶೋ ನಡೀತಾ ಇದೆ ಮನೆಯಲ್ಲಿ. ಅದೆಲ್ಲ ಅಪ್ಡೇಟನ್ನು ನಾನು ಮುಂದೆ ಬರೋವಂಥ ಬ್ಲಾಗ್ಗಳಲ್ಲಿ, ನನ್ನ ಬರ್ಡೇ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಏನೇನೆಲ್ಲ ಮಾಡಿದೆ ನನ್ನ ಬರ್ತ್ಡೇ ದಿನ ಅಂತ ಇದೊಂದು ಶಾರ್ಟಾಗಿ ನಿಮ್ಮ ಜೊತೆ ಅಪ್ಡೇಟ್ ಮಾಡಿಬಿಡೋಣ ಅಂತ. ಇವ್ರಿಗೂ ಕೂಡ ಗೊತ್ತಿಲ್ಲ ನನ್ನ ಚಾನಲ್ ನೀವು ಏನು ಇಡ್ತಾ ಇದ್ದೀನಿ ಇವಾಗ ಅಂತೇಳಿ. ಆ್ಯಕ್ಚುಲಿ ಗೊತ್ತಾ, ಇವನಿಗೆ ಹೇಳಿದ್ದೆ, ಯಾಕೆಂದರೆ ನಾನು ಇದನ್ನು 1 ತಿಂಗಳು ಮುಂಚೆನೇ ನಾನು ಅಂದ್ಕೊಂಡಿದ್ದೆ ಮನಸ್ಸಲ್ಲಿ. ಸೊ ಚಾನಲ್ ನೇಮ್ ಬಂದ್ಬಿಟ್ಟು ಹೇಳು, ನೀನು ಹೋಗ್ಲಿ ಇವಾಗ ಹೇಳೋ ಗೊತ್ತು ಅಂತ ಹೇಳ್ದೆ. ಸರಿ ಹೇಳು, ನೆನಪಿದ್ರೆ. ಇವಾಗ ನನ್ನ ಚಾನಲ್ ನೇಮ್ನ ನಾನು ಲೈಫ್ ಆಫ್ ಉಷಿ ಅಂತೇಳಿ ಚೇಂಜ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಉಷಾ ಅಂತ ಇಡ್ಬೋದಾಗಿತ್ತು, ಬಟ್ ಉಷಿ ಅಂತ ಯಾಕೆ ಇಡ್ತಾ ಇದ್ದೀನಿ ಗೊತ್ತಾ? ನನ್ನ ಪಕ್ಕದಲ್ಲಿ 2 ಶ್ರೀಗಳು ಕುತ್ಕೊಂಡಿದ್ದಾರೆ, ಒಬ್ಬರು ಶಿವಕುಮಾರ್, ಇನ್ನೊಬ್ರು ಶಿಶಿರ್. ಸೊ ಹಂಗಾಗಿ ಫಸ್ಟ್ ಅಂದ್ಕೊಂಡೆ ಹೂ ಅಂದರೆ ಉಷಾ, ಶಿ ಅಂದರೆ ಇವರಿಬ್ಬರು ಆಗ್ತಾರೆ, ಉಷಿ ಸ್ಕ್ವೇರ್ ಅಂತ ಇಡೋಣ ಅಂತ. ಬಟ್ ಬೇಡ, ಅದು ಆ ಸ್ಕ್ವಯರು, ಕಾಮ, ಫುಲ್ ಸ್ಟಾಪ್ ಎಲ್ಲ ಬಿಟ್ಬಿಟ್ಟು ಬರೀ ಉಷಿ ಅಂತ ಇಟ್ಕೊಳ್ಳೋಣ. ಉಷಿನಲ್ಲಿ ಊನು ಇದೆ, ಶಿಶಿರು ಇದೆ, ಶಿವಕುಮಾರು ಇದೆ. ಸೊ ಹಾಗಾಗಿ ಲೈಫ್ ಆಫ್ ಉಷಿ ಅಂದರೆ ನನ್ನ ಲೈಫ್ ಏನಿದೆ, ನನ್ನ ಲೈಫ್ ಸ್ಟೈಲ್ ಏನಿದೆ, ನಾನು ಎಲ್ಲಿ ಹೋಗ್ತೀನಿ, ನಾನು ಎಲ್ಲಿ ಬರ್ತೀನಿ, ನಾನು ಏನು ಮಾಡ್ತೀನಿ ಮನೆಯಲ್ಲಿ ಇಟ್ಕೊಂಡು, ಮತ್ತು ನಿಮ್ಮ ಜೊತೆ ಮಾತಾಡೋದು, ಅದೆಲ್ಲ ನನ್ನ ಲೈಫ್. ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಯಾಕೆ ಲೈಫ್ ಆಫ್ ಉಷಿ ಅಂತಲೇ ಇಡಬಾರ್ದು ಅಂತೇಳಿ ಅಂದ್ಕೊಂಡು ಥಿಂಕ್ ಮಾಡಿದೆ. ನೀವು ಅಂದ್ಕೊಳ್ಬೋದು, ಇವಾಗ ರೀಸೆಂಟಾಗಿ ಮೇಘನಾ ಚಾನಲ್ ಕೂಡ ನೇಮ್ ಚೇಂಜ್ ಮಾಡಿದ್ಲು, ಅವಳದು ಲೈಫ್ ವಿತ್ ಮೇಘನಾ ಜೀವನ್ ಅಂತೇಳಿ ಬರುತ್ತೆ. ಸೊ ಇಬ್ಬರು ಕಾಪಿ ಮಾಡ್ಕೊಂಡು ಏನಾದ್ರು ಮಾಡಿದ್ದೀರಾ ಅಂತ ಅಂದ್ಕೊಳ್ಬೋದು. ಖಂಡಿತ ಇಲ್ಲ, ನಿಜವಾಗ್ಲೂ ಅವಳು ಅದೇ ರೀತಿ ಥಿಂಕ್ ಮಾಡಿದ್ಲು, ನಾನು ಅದೇ ರೀತಿ ಥಿಂಕ್ ಮಾಡಿ ಇಬ್ಬರು ಕೂಡ ಒಬ್ರಿಗೊಬ್ರು ಹೇಳ್ಕೊಂಡ್ವಿ ಈ ಥರ ಅಂತೇಳ್ಬಿಟ್ಟು. ಆವಾಗ ನಮಗೆ ಆಶ್ಚರ್ಯ ಆಯಿತು, ಇಬ್ಬರು ಒಂದೇ ಥರ ಥಿಂಕ್ ಮಾಡಿದ್ದೀವ ಅಂತ. ಬಟ್ ಅವಳು ಲೈಫ್ ವಿತ್ ಅಂತೇಳಿ ಇಟ್ಕೊಂಡಿದ್ದಾಳಲ್ವ. ಸೊ ಹಾಗಾಗಿ ನಾನು ಲೈಫ್ ಆಫ್ ಖುಷಿ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೀನಿ. ಸೊ ಇಷ್ಟು ದಿನ ನಂದು ಪುಟ್ಟ ಫ್ಯಾಮಿಲಿನೇ ಇರ್ಬೋದು, ಯೂಟ್ಯೂಬ್ ಚಾನಲ್ ನನ್ನ ಪುಟ್ಟ ಫ್ಯಾಮಿಲಿ ಇರ್ಬೋದು, ಆದರೆ ತುಂಬಾ ಸಪೋರ್ಟಿವ್ ಆಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ನನಗೆ. ಮತ್ತು ನನ್ನ ಚಿಕ್ಕ ಫ್ಯಾಮಿಲಿ ಆದರೂ ಕೂಡ ಎಲ್ಲೇ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನನ್ನ ಪ್ರೀತಿಯಿಂದ ಮಾತಾಡಿಸಿದ್ದೀರಾ, ನನ್ನ
ನನ್ನ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿದ್ದೀರಾ. ಸೊ ಇನ್ನು ಮುಂದೆನೂ ಕೂಡ ಈ ಒಂದು ಚಾನಲ್ ನೇಮ್ ಚೇಂಜ್ ಆದಮೇಲೂ ಕೂಡ ನೀವು ಇದೇ ರೀತಿ ನನಗೆ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ತೀರಾ. ಸೊ ನನ್ನ ವ್ಲಾಗಲ್ಲಿ ನೀವು ನನ್ನ ಲೈಫ್ ಸ್ಟೈಲ್ ಏನಿದೆ, ನನ್ನ ಫ್ಯಾಮಿಲಿ ಲೈಫ್ ಸ್ಟೈಲ್ ಏನಿದೆ, ಜೊತೆಗೆ ನಾನು ಹಾಕುವಂಥ ಕುಚ್ಚು ವೀಡಿಯೋಸ್ ಇರ್ಬೋದು, ಅಥವಾ ಕುಕ್ಕಿಂಗ್ ವೀಡಿಯೋಸ್ ಇರ್ಬೋದು, ಅಥವಾ ಟ್ರಾವೆಲ್ ವೀಡಿಯೋಸ್ ಇರ್ಬೋದು, ಇದನ್ನೆಲ್ಲ ನೀವು ನೋಡ್ಬೋದು. ಸೊ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇದು ಬಂದು ನನ್ನ ಬರ್ಡೇ ಗಿಫ್ಟ್ ಅಂತಲೇ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟೊಂದು ಸಪೋರ್ಟಿವ್ ಆಗಿ ನನಗೆ ಇದ್ದಿದ್ದಕ್ಕೆ, ಮತ್ತು ಫ್ಯಾಮಿಲಿಗೂ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಕೆಲವು ಸಲ ವಿಡಿಯೋ ಮಾಡ್ಕೊಳ್ಳೋವಾಗ ರೇಗ್ತಾ ಇರ್ತೀನಿ, ಅಥವಾ ಟಿ ವಿ ಆಫ್ ಮಾಡಿ ಅಂತೇಳಿ ಇದು ಮಾಡ್ತಿರ್ತೀನಿ. ಸೊ ಅದಕ್ಕೆಲ್ಲ ಇವರು ಕೂಡ ಸಪೋರ್ಟಿವ್ ಆಗಿದ್ದಾರೆ. ಸೊ ಎಲ್ಲರ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಇವತ್ತು ನನ್ನ ಬರ್ಡೇ ದಿನ ನನ್ನ ಚಾನಲ್ ನೇಮನ್ನು ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಹೇಗೆ ನೀವು ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಇನ್ನು ಮುಂದೆ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ತೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಆಯಿತಾ? ಆಲ್ ದ ಬೆಸ್ಟ್ ಹೇಳಿ. ಆಲ್ ದಿ ಬೆಸ್ಟ್. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಸೊ ಏನು ಅನಿಸ್ತಾ ಇದೆ ಹೆಸರು ನಿಮಗೆ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಉಷಿ ಶ್ರೀ. ಸೊ ಇದೊಂದು ಅಪ್ಡೇಟನ್ನು ನಾನು ನಿಮಗೆ ಇವತ್ತಿನ ದಿನವೇ ಕೊಡಬೇಕು ಅಂತೇಳಿ ನಾನು ಇವಾಗ ಟೆಂಪಲ್ಗೆ ಹೊರಟಿದ್ದೆ. ಅದಕ್ಕೂ ಮೊದಲು ಈ ಅಪ್ಡೇಟನ್ನು ನಿಮ್ಮ ಜೊತೆ ಶೇರ್ ಮಾಡಿಬಿಟ್ಟು ಆಮೇಲೆ ಟೆಂಪಲ್ಗೆ ಹೊರಡೋಣ ಅಂತೇಳಿ ಹೊರಟಿದ್ದೀನಿ. ಸೊ ಇವತ್ತಿನ ದಿನ ಏನೇನೆಲ್ಲ ಆಯಿತು, ಮತ್ತು ಇದಕ್ಕೂ ಮುಂಚೆ ಕೆಲವೊಂದು ವೀಡಿಯೋಸ್ ಇದೆ, ಒಂದೆರಡು ವೀಡಿಯೋ ಇದೆ, ಅದನ್ನೆಲ್ಲ ನಾನು ಫಸ್ಟು ವ್ಲಾಗಲ್ಲಿ ಶೇರ್ ಮಾಡಿಬಿಟ್ಟು ಆಮೇಲೆ ನನ್ನ ಬರ್ಡೇ ದಿನ ಏನೇನೆಲ್ಲ ಆಯಿತು ಅದನ್ನು ಆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.